ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಆರಿ ಎಂಬ್ರಾಯ್ಡ್ರಿದು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚೈನ್ ಸ್ಟಿಚ್ ಹೇಗೆ ಹಾಕೋದು, ಯಾವ ನೀಡಲ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮತ್ತು ಯಾವ ಥರ ತೊಗೋಬೇಕು ಚೈನ್ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ಕಾಟನ್ ವೈಟ್ ಕ್ಲಾತ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಜರಿ ಥ್ರೆಡ್ ತೊಗೊಂಡಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ಬ್ಲೂ ಕಲರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಸಿಂಗಲ್ ಎಳೆ ತೊಗೊಂಡ್ಬಿಟ್ಟು ನಾಟ್ ಹಾಕ್ಕೋಬೇಕು. ಫಸ್ಟು ಜರಿ ಥ್ರೆಡ್ಡಲ್ಲಿ ತುದಿಗೆ ನಾಟ್ ಹಾಕ್ಕೊಂಡು, ನಾವು ಆ್ಯಕ್ಚುಲಿ ಬೇರೆ ಥರ ನಾಟ್ ಹಾಕ್ಕೊಳ್ಳೋದು ನಾವು ಆರಿ ಎಂಬ್ರಾಯ್ಡ್ರಿ ವರ್ಕಿಗೆ. ಇಲ್ಲಿ ನಿಮಗೆ ಫಸ್ಟು ತೋರಿಸುವಾಗ ಬಿಗಿನರ್ಸ್ ಕಲಿಯುವಾಗ ಈ ಥರ ನಾಟ್ ಹಾಕ್ಕೋಬೇಕು. ನೋಡಿ, ನಾಟ್ ತೋರಿಸಿದ್ನಲ್ಲ ಆ ಥರ ಹಾಕ್ಕೊಂಡು ಇಲ್ಲಿ ಫಸ್ಟ್ ಏನು ಮಾಡ್ತೀವಿ, ಇಂಡೆಕ್ಸ್ ಫಿಂಗರಿಗೆ 2-3 ಸಲ ಸುತ್ತಕೊಂಡು ಸ್ವಲ್ಪ ದಾರನ ಬಿಟ್ಕೊಂಡು ಅದನ್ನು ಏನು ನಾಟ್ ಹಾಕಿರ್ತೀವಿ ಆ ನಾಟ್ನ ತಮ್ ಫಿಂಗರ್ ಮತ್ತು ಮಧ್ಯದ ಫಿಂಗರಲ್ಲಿ ಗ್ರಿಪ್ಪಿಗೆ ಇಟ್ಕೊಳ್ಬೇಕು. ಇದು ಗ್ರಿಪ್ಪಾಗಿ ನಮಗೆ ಕರೆಕ್ಟಾಗಿ ಬರುತ್ತೆ ಕೆಳಗಡೆಯಿಂದ ಥ್ರೆಡ್ ತೊಗೊಂಡವಾಗ. ಈಗ ನೋಡಿ, ನಾನು ಈ ಥರ ಕ್ರೋಶ ತೊಗೊಂಡಿದ್ದೀನಿ. ಕ್ರೋಶನ ನಾವು ಸ್ಟ್ರೇಟಾಗಿ ಇಟ್ಕೊಳ್ಬೇಕು. ಮತ್ತು ಏನು ಕೊಕ್ಕೆ ಥರ ಇದೆ ಅದು ಫ್ರಂಟ್ನಲ್ಲಿರಬೇಕು. ನೋಡಿ, ಕಾಣಿಸ್ತಾ ಇದೆಯಾ? ಆ ಕೊಕ್ಕೆ ಥರ ಇರೋದು ಫ್ರಂಟ್ ಇರಬೇಕು. ಸ್ಟ್ರೇಟಾಗಿ ಚುಚ್ಚಿಬಿಟ್ಟು ಸ್ಟ್ರೇಟಾಗೆ ತೆಗಿಬೇಕು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ಚೈನು. ಆ ಚೈನ್ ಕೆಳಗಡೆಯಿಂದ ತೆಗೆದಿದ್ದು ಸುತ್ತಬೇಕು. ಕೆಳಗಡೆಗೆ ಹೋಗುವಾಗ ಸ್ಟ್ರೇಟಾಗಿ ಹೋಗುತ್ತೆ, ಮತ್ತು ಅಲ್ಲಿ ಟರ್ನ್ ಆಗಿ ಮತ್ತೆ ಮೇಲ್ಗಡೆ ಚೈನ್ ಬರುತ್ತೆ, ಮತ್ತೆ ಸ್ಟ್ರೇಟಾಗಿ ಚುಚ್ಚಿಸ್ತಾ ಇದ್ದೀನಿ. ನೋಡಿ, ಈ ಥರ ಕ್ರೋಶನ ಹ್ಯಾಂಡಲ್ ಮಾಡಬೇಕು. ನಾವು ಚೈನ್ನ ಏನು ಸ್ಟಾರ್ಟಿಂಗ್ ಮೇಲ್ಗಡೆ ತೆಗೆಯುವಾಗ ಕೈಗೆ ದಾರ ಸುತ್ಕೊಂಡಿದ್ವೋ ಆ ದಾರನ ಬರೀ ನಾವು ಗ್ರಿಪ್ಪಿಗೆ ಮಾತ್ರ ಸುತ್ಕೊಂಡಿದ್ದೀವಿ. ಮೇಲ್ಗಡೆ ತೆಗೆದ ತಕ್ಷಣ ಅದನ್ನ ಬಿಟ್ಬಿಡಬೇಕು. ಅದನ್ನ ಬಿಟ್ಟು ಬರೀ ಕೈಯಲ್ಲಿ ಸಿಂಗಲ್ ಕೈನಲ್ಲಿ ಒಂದೇ ಒಂದು ಥ್ರೆಡ್ನ ಸುಮ್ಮನೆ ಗ್ರಿಪ್ಪಿಗೋಸ್ಕರ ಇಟ್ಕೊಂಡು ದಾರ ಕೊಡಬೇಕು. ಈಗ ನೋಡಿ, ಚೈನ್ ಯಾವ ಥರ ಬರುತ್ತೆ ಅಂತ ನೋಡಿ. ಫ್ರಂಟಿಗೆ ಚುಚ್ಚಿಬಿಟ್ಟು ಫ್ರಂಟಿಗೆ ಕರೆಕ್ಟಾಗಿ ಆ ಕೊಕ್ಕೆ ಥರ ಇರೋದು ಮುಂದಕ್ಕೆ ಬರಬೇಕು. ಹಾಗೆ ಚುಚ್ಚಿ ಮೇಲ್ಗಡೆ ಬರುವಾಗ ಟರ್ನ್ ಆಗಿ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ನೋಡಿ, ಕೈಯಲ್ಲಿ ನಾನು ಯಾವುದು ಸುತ್ಕೊಂಡಿಲ್ಲ, ಸುಮ್ಮನೆ 2 ಫಿಂಗರ್ನ ಗ್ರಿಪ್ಪಿಗೆ ಕೊಟ್ಕೊಂಡಿರೋದಷ್ಟೇ. ಇಲ್ಲಿ ಯಾವ ಥ್ರೆಡ್ಡು ಸುತ್ಕೊಂಡಿಲ್ಲ. ಈ ಥರ ಸುಮ್ಮನೆ ಗ್ರಿಪ್ಪಿಗೋಸ್ಕರ ದಾರಾನ ಇಟ್ಕೊಂಡು ಕೊಡಬೇಕು. ನಾವೇನಾದರೂ ಎಳೆದು ಕೊಟ್ಟರೆ ಮೇಲ್ಗಡೆಗೆ ಚೈನ್ ಬರೋದಿಲ್ಲ, ದಾರ ಕಟ್ಟಾಗೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಸುಮ್ಮನೆ ಗ್ರಿಪ್ಪಿಗೋಸ್ಕರ ಇಟ್ಕೊಂಡು ಚೈನ್ನ ಕೊಡಬೇಕು. ನಾವು ಫಸ್ಟು ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ದೂರಕ್ಕೆ ಚೈನ್ ಹಾಕಿ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ದಾರನ ನಾವು ಸುಮ್ಮನೆ ಈಸಿಯಾಗಿ ಕೊಟ್ಕೊಂಡು ಹೋದರೆ ಈ ಥರ ಬರುತ್ತೆ. ಮತ್ತು ಈಗ ಚೈನ್ ಹಾಕಿದ್ದಾಯಿತು. ಈ ಚೈನ್ ಹಾಕಿರೋದನ್ನು ಹೀಗೆ ಹಾಕ್ಕೊಂಡು ಹೋದರೆ ನೆಕ್ಸ್ಟು ನಾವು ಅದನ್ನು ಹಾಗೆ ಬಿಟ್ಟರೆ ಅದು ಬಿಚ್ಕೊಂಡು ಬಂದುಬಿಡುತ್ತೆ. ಇದನ್ನು ನಾಟ್ ಹಾಕಬೇಕು. ಇದನ್ನು ಗಟ್ಟಿಯಾಗಿ ಕುತ್ಕೊಳ್ಬೇಕು ಗ್ರಿಪ್ಪಾಗಿ. ಈಗ ನೋಡಿ, ನಾವು ಇದೇನು ಚೈನ್ ಹಾಕಿದ್ದೀವಿ ಇದನ್ನು ಹೀಗೆ ಬಿಟ್ಟರೆ ಹಾಗೆ ಇರುತ್ತೆ. ಈಗ ಎಳೆದು ತೋರಿಸ್ತೀನಿ ನೋಡಿ. ಇದನ್ನು ಎಳೆದ್ರೆ ಕೆಳಗಡೆ ದಾರ ಫುಲ್ಲು ಬಿಚ್ಕೊಂಡು ಬಂದುಬಿಡುತ್ತೆ. ಸೊ ಇದಕ್ಕೆ ನಾಟ್ ಹಾಕಬೇಕು. ನಿಮಗೆ ಈಸಿಯಾಗಿ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾವು ಈಗೇನು ಎಂಡ್ ಮಾಡಬೇಕು ಸ್ಟಿಚ್ನ ಅನ್ನುವಾಗ ದಾರಾನ ಚೈನ್ ಹಾಕಿರ್ತೀವಲ್ಲ ದೊಡ್ಡದಾಗಿ ತೆಗಿಬೇಕು. ನೋಡಿ, ಈ ಥರ ಬರುತ್ತೆ. ನೋಡಿ, ಈ ಥರ ದೊಡ್ಡದಾಗಿ ಬರುತ್ತೆ. ಈ ಚೈನ್ ಕಾಣಿಸುತ್ತಲ್ಲ, ನಾವೇನು ಚೈನ್ ಹಾಕಿರ್ತೀವೋ ಅದೇ ಚೈನು. ಅದನ್ನು ನಾವು ಕೆಳಗಡೆಗೆ ತೊಗೋಬೇಕು. ಕೆಳಗಡೆಗೆ ತೊಗೊಂಡು ಈ ಏನು ದಾರ ಇದೆ ಅದನ್ನು ಆ ಚೈನ್ ಒಳಗಡೆಯಿಂದ ತೂರಿಸ್ಬೇಕು. ಆ ಒಳಗಡೆಗೆ ಹಾಕಿ ತೆಗ್ದು ನಾವು ಈ ಕೆಳಗಡೆ ದಾರ ಇರುತ್ತಲ್ಲ ಸಿಂಗಲ್ ಎಳೆ, ಅದನ್ನು ಎಳೆದ್ರೆ ಚೈನು ಲಾಕ್ ಆಗುತ್ತೆ, ಟೈಟಾಗಿ ಕುತ್ಕೊಳ್ಳುತ್ತೆ. ನಾವು ಏನು ಎಳೆದ್ರೂ ಕೂಡ ಅದು ಬಿಚ್ಕೊಳ್ಳೋದಿಲ್ಲ. ನೋಡಿ, ಇಲ್ಲಿ ಟೈಟಾಗಿ ಕುತ್ಕೊಂಡಿದೆ, ಲಾಕ್ ಆಗಿದೆ ಮೇಲ್ಗಡೆಯಿಂದ ಥ್ರೆಡ್ಡು. ನಾವು ಏನು ಎಳೆದ್ರೂ ಕೂಡ ಥ್ರೆಡ್ಡು ಬಿಚ್ಕೊಳ್ಳೋದಿಲ್ಲ. ಈಗ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ನೋಡಿ, ಗ್ರಿಪ್ಪಿಗೆ ಹ್ಯಾಕೆ ಕೊಡ್ತಾಯಿದ್ದೀನಿ ಕೆಳಗಡೆಯಿಂದ ಥ್ರೆಡ್ ಅಂತ. ಈಸಿಯಾಗಿ ಇಟ್ಕೊಂಡಿದ್ದೀನಿ, ಸ್ಮೂತಾಗಿ. ರಫಾಗಿ ಎಳ್ದಾಡೋದು ಅದೇನೂ ಮಾಡ್ತಾಯಿಲ್ಲ, ಸ್ಮೂತಾಗಿ ಇಟ್ಕೊಂಡು ಕೊಡ್ತಾಯಿದ್ದೀನಿ. ಮತ್ತು ಇಲ್ಲಿ ಏನೂ ನಾನು ಸುತ್ಕೊಂಡಿಲ್ಲ. ಕೈಗೆ ಗಟ್ಟಿಯಾಗಿ ಇಟ್ಕೊಳ್ಬಾರ್ದು, ಲೂಸ್ ಬಿಡಬೇಕು. ಲೂಸ್ ಬಿಟ್ಬಿಟ್ಟು ಕೊಡಬೇಕು. ಈಗ ನೋಡಿ, ಚೈನ್ ಆಗಲೇ ನಿಮಗೆ ದೂರಕ್ಕೆ ಹಾಕೋದು ತೋರಿಸಿದ್ದೆ, ಅದನ್ನೇ ಹತ್ತಿರದಲ್ಲಿ ಹಾಕಬೇಕು. ಪ್ರಾಕ್ಟೀಸ್ ಮಾಡುವಾಗ ದೂರಕ್ಕೆ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಇದನ್ನೇ ಹತ್ತಿರ ಹಾಕೋದು, ಮತ್ತು ಸ್ವಲ್ಪ ಫಾಸ್ಟಾಗಿ ಹಾಕೋದು. ಕೈನ ಮೇಲ್ಗಡೆಯಿಂದ ಕೆಳಗಡೆಗೆ ತಿರುಗಿಸಿದ್ರೆ ಸಾಕೋದು. ಚೈನ್ ಅದಾಗದೆ ಹಾಕ್ಕೊಂಡು ಬರುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸ್ವಲ್ಪ ತಿರುಗಿಸಿದ್ರೆ ಸಾಕು, ಬರುತ್ತೆ. ಮತ್ತೆ ಒಂದ್ಸಲಿ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಏನು ಚೈನ್ ಹಾಕಿದ್ದೀವೋ ನಾವು ಲಾಕ್ ಮಾಡಬೇಕು ಅನ್ನುವಾಗ ದೊಡ್ಡದಾಗಿ ಚೈನ್ ತೆಗೆದು, ಈಗ ನೋಡಿ, ಸೂಜಿನ ಕೆಳಗಡೆಯಿಂದ ತೆಗೆದು ಆ ದಾರನ ಕೆಳಗಡೆಗೆ ಎಳ್ಕೋಬೇಕು. ಪೂರ್ತಿ ದಾರನ ಕೆಳಗಡೆಗೆ ಎಳ್ಕೋಬೇಕು. ಅದಾದಮೇಲೆ ಏನು ದಾರ ಕೆಳಗಡೆಗೆ ಬಂದಿರುತ್ತೆ ಅದರೊಳಗಡೆಯಿಂದ ನಾವು ಏನು ದಾರ ತೊಗೊಂಡಿರ್ತೀವಿ ಯೂಸ್ ಮಾಡೋಕ್ಕೆ ಅದನ್ನು ಹಾಕಬೇಕು. ಹಾಕಿ ಗಟ್ಟಿಯಾಗಿ ಎಳಿಬೇಕು.
ಎಳೆದ್ರೆ ಅದು ನಿಮಗೆ ಇನ್ನೂ ಕನ್ಫರ್ಮ್ ಬೇಕು ಅಂದರೆ 2 ಸಲ ಆ ದಾರನ ಹಾಕ್ಬೋದು. ಹಾಕಿದ್ರೆ ಇನ್ನೂ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಏನಾದರೂ ಬಿಚ್ಕೊಳ್ಳೋದಿಲ್ಲ ಇದು. ನೋಡಿ ಈಗ ಲಾಕ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ನಾವು ಮೇಲ್ಗಡೆ ಕಂಟಿನ್ಯೂ ಮಾಡ್ಬೋದು ಅದೇ ಥ್ರೆಡ್ನಲ್ಲಿ. ನೋಡಿ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಥ್ರೆಡ್ ಕೂಡ ಲೂಸಾಗಿ ಕೊಡ್ತಾಯಿದ್ದೀನಿ. ಎಲ್ಲೂ ಕೂಡ ನಾನು ಕೈಗಾಗಲಿ ಏನಕ್ಕೂ ಸುತ್ಕೊಂಡಿಲ್ಲ. ಸುತ್ಕೊಂಡ್ಬಿಟ್ರೆ ಟೈಟ್ ಬರುತ್ತೆ, ಮೇಲ್ಗಡೆಗೆ ಚೈನೇ ಬರೋದಿಲ್ಲ. ನೋಡಿ ಆಗಲೇ ಫುಲ್ ಲಾಂಗಾಗಿ ದೊಡ್ಡದಾಗಿ ತೆಗೆಯುವಂಥ ಚೈನ್ ತೋರಿಸ್ದೆ, ಆಮೇಲೆ ಸ್ವಲ್ಪ ಸ್ವಲ್ಪ ದೂರಕ್ಕೆ. ಈಗ ತೋರಿಸ್ತಾ ಇರೋದು ತುಂಬ ನಿಯರ್ ಬರುತ್ತೆ. ಈ ಚೈನ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಇದರಲ್ಲೇ ನಾವು ಬೇರೆ ಬೇರೆ ಥ್ರೆಡ್ಗಳಲ್ಲಿ ಕೂಡ ಚೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸಿಲ್ಕ್ ಥ್ರೆಡ್ಡಲ್ಲಿ, ಮಾಮೂಲಿ ಥ್ರೆಡ್ಡಲ್ಲಿ, ಸಿಲ್ಕ್ ಥ್ರೆಡ್ಡಲ್ಲಿ 1 ಎಳೆನಲ್ಲಿ, ಸಿಲ್ಕ್ ಥ್ರೆಡ್ಡಲ್ಲಿ 2 ಎಳೆನಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಈ ಥರ ಥ್ರೆಡ್ ಸುತ್ತಿರುವಂಥ ಕ್ರೋಶಾ ನೀಡಲ್. ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.